ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ಮೊನ್ನೆ 6ನೇ ತಾರೀಕು ಕೇಂದ್ರ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತು. ವಂದೇ ಮಾತರಂ ಗೀತೆಗೆ ಸಂಬಂಧಿಸಿದಂತೆ ಒಂದು ಗೈಡ್ಲೈನ್ಸ್ ಅನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ. ಆ ಗೈಡ್ಲೈನ್ಸ್ನ ಪ್ರಕಾರ ವಂದೇ ಮಾತರಂ ಗೀತೆಯನ್ನು ಸರ್ಕಾರಿ ಕಾರ್ಯಕ್ರಮದಲ್ಲಿ ನುಡಿಸೋದು ಕಡ್ಡಾಯವಾಗಿದೆ. ಕೆಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ನುಡಿಸೋದು ಕಡ್ಡಾಯ ಆಗಿದೆ. ಅದರಲ್ಲೂ 2 ಚರಣ ಅಲ್ಲ, ಸಂಪೂರ್ಣ ವಂದೇ ಮಾತರಂ ಗೀತೆ, 6 ಚರಣದ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಡಬೇಕು 3 ನಿಮಿಷ 10 ಸೆಕೆಂಡ್ನಲ್ಲಿ ಅಂತ ಗೈಡ್ಲೈನ್ಸ್ ಹೇಳುತ್ತೆ. ಈ ಗೈಡ್ಲೈನ್ಸ್ ಬಂದಿದ್ದೇ ತಡ, ನಿರೀಕ್ಷೆಯಂತೆ ಇದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಕೆಲ ಮುಸ್ಲಿಂ ಮುಖಂಡರು, ಕೆಲ ಮುಸ್ಲಿಂ ಧಾರ್ಮಿಕ ನಾಯಕರು, ಇನ್ನು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಇವರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ನಮಗೆ ಧರ್ಮಬಾಹಿರ ಆಗುತ್ತೆ ವಂದೇ ಮಾತರಂ ಹಾಡೋದು ಅಂತ. ಇದರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ವಂದೇ ಮಾತರಂ ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸುವಂತ ಪ್ರಯತ್ನದಲ್ಲಿದೆ. ಇದಕ್ಕೀಗ ಪರ ವಿರುದ್ಧದ ಅಭಿಪ್ರಾಯ. ಯಾಕೆ ಒಂದು ದೇಶಭಕ್ತಿ ಗೀತೆಯನ್ನ ಹಾಡೋದು ಅಷ್ಟೊಂದು ಸಮಸ್ಯೆ ಯಾಕಾಗತ್ತೆ? ಇದೇ ಚರ್ಚೆಯ ವಿಚಾರ. ಈಗ ದೇಶ ಮತ್ತು ಧರ್ಮ ಅನ್ನುವಂಥ ಆಯ್ಕೆ ಬಂದಾಗ ದೇಶ ಮೊದಲ ಆಯ್ಕೆಯಾಗಬೇಕು, ನಂತರವೇ ಧರ್ಮ. ಆದರೆ ನಮ್ಮ ಧರ್ಮದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ನಮ್ಮ ಧರ್ಮದಲ್ಲಿ ಮೂರ್ತಿ ಪೂಜೆಗೆ ಅವಕಾಶ ಇಲ್ಲ. ಮೂರ್ತಿ ಪೂಜೆಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಇದನ್ನ ಪಠಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಧರ್ಮ ಬಹುದೇವತಾರಾಧನೆಯನ್ನು ಒಪ್ಪಿಕೊಳ್ಳೋದಿಲ್ಲ. ಆ ಕಾರಣಕ್ಕಾಗಿ ಇದನ್ನು ನಾವು ಒಪ್ಪೋದಿಲ್ಲ ಅಂತ ಮುಸ್ಲಿಂ ಮುಖಂಡರು ಹೇಳ್ತಾ ಇದ್ದಾರೆ. ಯಾವ ಸಾಲಿಗೆ ವಿರೋಧ ಅಂತಂದ್ರೆ, ತ್ವಂ ದುರ್ಗಾ ದಶಪ್ರಹಣಧಾರಿಣಿ ಕಮಲ ಕಮಲ ದಳವಿಹಾರಿಣಿ ವಾಣಿ ವಿದ್ಯಾದಾಹಿನಿ ಅನ್ನುವಂತಹ ಸಾಲುಗಳಿದಾವೆ. ಅಂದ್ರೆ ನಮ್ಮ ತಾಯಿ ನೆಲವನ್ನ ದೇವಿಗೆ ಹೋಲಿಸಿದ್ದಾರೆ, ದುರ್ಗೆಗೆ ಹೋಲಿಸಿದ್ದಾರೆ. ನಾವು ಏಕದೇವತಾರಾಧಕರಾಗಿರೋದ್ರಿಂದ ದುರ್ಗೆಗೆ ಹೋಲಿಸಿ ತಾಯಿ ನೆಲವನ್ನ ಬಣ್ಣಿಸೋದು ನಮಗದು ಹರಾಮಾಗತ್ತೆ, ಧರ್ಮ ಬಾಹಿರ ಆಗತ್ತೆ, ಧರ್ಮಸಮ್ಮತ ಅಲ್ಲ. ಇದರ ಜೊತೆಗೆ ಅವರು ಸಂವಿಧಾನವನ್ನ ಕೂಡ ಕೋಟ್ ಮಾಡ್ತಾರೆ. ಆರ್ಟಿಕಲ್ 25 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಇದನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಇದು ಕಾನೂನು ಬಾಹಿರ ಅಂತ. ಕೇಂದ್ರ ಸರ್ಕಾರದ ಈ ಕ್ರಮದ ಬಗ್ಗೆ ಈಗ ಚರ್ಚೆ. ಸಂಪೂರ್ಣ ಟೆಕ್ಸ್ಟ್ ಅನ್ನ ನೀವು ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಅಲ್ಲಿ. ಮೊದಲ 2 ಚರಣಗಳಿಗಷ್ಟೇ ಕೇಂದ್ರ ಸರ್ಕಾರ ಮೊದಲು 1950ರಲ್ಲಿ ನ್ಯಾಷನಲ್ ಸಾಂಗ್ ಅನ್ನುವಂಥ ಮಾನ್ಯತೆಯನ್ನು ಕೊಟ್ಟಿತ್ತು. ಆದರೆ ಈಗ ಸಂಪೂರ್ಣ ವಂದೇ ಮಾತರಂ. ನಾನು ಆಗಲೇ ಹೇಳಿದೆ, ಒಂದಿಷ್ಟು ಶಬ್ದಗಳು ಮುಸ್ಲಿಂ ಸಮುದಾಯಕ್ಕೆ ಆಕ್ಷೇಪಗಳಿದ್ದಾವೆ. ಸೊ ಮೊದಲಿಗೆ ನಾವು ಈ ಗೈಡ್ಲೈನ್ಸ್ ಬಗ್ಗೆ ನೋಡೋಣ. ಏನು ಹೇಳುತ್ತೆ ಗೈಡ್ಲೈನ್ಸ್? ಹೋಮ್ ಮಿನಿಸ್ಟ್ರಿ ಕಡೆಯಿಂದ ಗೈಡ್ಲೈನ್ಸ್ ರಿಲೀಸ್ ಆಗಿದೆ. ಯಾವುದೇ ಸ್ಟೇಟ್ಮೆಂಟ್ ಬಂದಿಲ್ಲ, ಗೈಡ್ಲೈನ್ಸ್ ಅನ್ನು ಅವರು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಗೈಡ್ಲೈನ್ಸ್ ಹೇಳುತ್ತೆ, ಸರ್ಕಾರಿ ಕಾರ್ಯಕ್ರಮ ಅಂತಂದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಕಾರ್ಯಕ್ರಮಗಳನ್ನು ಉಲ್ಲೇಖಿಸಿದ್ದಾರೆ. ರಾಷ್ಟ್ರಪತಿಗಳು ಭಾಗಿಯಾಗುವಂಥ ಕಾರ್ಯಕ್ರಮ, ರಾಜ್ಯಪಾಲರು ಭಾಗಿಯಾಗುವಂಥ ಕಾರ್ಯಕ್ರಮ, ಅವರು ಬರಬೇಕಾದ್ರೆ ಮತ್ತು ಹೋಗಬೇಕಾದ್ರೆ ಇಷ್ಟು ದಿನ ನ್ಯಾಷನಲ್ ಆಂಥಮ್ ಅದನ್ನು ನುಡಿಸಲಾಗ್ತಾ ಇತ್ತು. ಅದರ ಜೊತೆಗೆ ವಂದೇ ಮಾತರಂ ಅನ್ನು ಕೂಡ ನುಡಿಸಬೇಕು. ವಂದೇ ಮಾತರಂ ನ್ಯಾಷನಲ್ ಆಂಥಮಿಗಿಂತ ಮೊದಲು, ಜನಗಣ ಮನಗಿಂತ ಮೊದಲು ವಂದೇ ಮಾತರಂ ಅನ್ನು ನುಡಿಸಬೇಕು. 3 ನಿಮಿಷ 10 ಸೆಕೆಂಡ್ ಟೈಮ್ ಅನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಇದರ ಜೊತೆಗೆ ಆ ಗೈಡ್ಲೈನ್ಸ್ ಅಲ್ಲಿ ಒಂದು ರೆಕಮೆಂಡೇಶನ್ ಕೂಡ ಇದೆ. ದೇಶದಲ್ಲಿ ನಡೆಯುವಂಥ ಕಲ್ಚರಲ್ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳು ಎಲ್ಲಿ ಧ್ವಜಾರೋಹಣ ಆಗತ್ತೋ, ಫಾರ್ ಎಕ್ಸಾಂಪಲ್ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವದ ದಿನಾಚರಣೆ, ಈ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಧ್ವಜಾರೋಹಣ ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ವಂದೇ ಮಾತರಂ ನುಡಿಸಬೇಕು ಅಂತ ರೆಕಮೆಂಡೇಶನ್ ಇದೆ, ಕಡ್ಡಾಯ ಅಲ್ಲ, ರೆಕಮೆಂಡೇಶನ್ ಇದೆ, ಶಿಫಾರಸು ಮಾಡಲಾಗಿದೆ. ಇಲ್ಲಿ ಕಾರ್ಯಕ್ರಮಕ್ಕೆ ಅದು ಕಡ್ಡಾಯ ಆಗಿದ್ರೆ ಅಲ್ಲಿ ವಿರೋಧ, ಅಲ್ಲಿ ರೆಕಮೆಂಡೇಶನ್ ಇದೆ. ಸೊ ಇಲ್ಲಿ ಪ್ರಶ್ನೆ, ಚರ್ಚೆಗೆ ನಾವು ಎತ್ತುಕೊಳ್ಬೇಕಾಗಿರೋದು ಅದೇ. ನಾನು ಆಗಲೇ ಕೇಳಿದೆ, ದೇಶಭಕ್ತಿ ಗೀತೆ, ದೇಶದ ಸ್ವಾತಂತ್ರ್ಯ ಚಳುವಳಿಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥ ಗೀತೆ ವಂದೇ ಮಾತರಂ.
ಒಂದೇ ಮಾತರಮನ್ನ ಹಾಡ್ತಾ ಹಾಡ್ತಾ ಗಲ್ಲು ಶಿಕ್ಷೆಗೆ ಗುರಿಯಾದಂಥ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನು ಉಲ್ಲೇಖಿಸಬಹುದು. ಗುಂಡಿಗೆ ಎದೆ ಕೊಟ್ಟಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ಉಲ್ಲೇಖಿಸಬಹುದು. ಅಂಥ ಗೀತೆಗೆ ವಿರೋಧ ಮಾಡಬೇಕಾದಂಥ ಅಗತ್ಯ ಏನು? ಧರ್ಮದಲ್ಲಿ ನನಗೆ ಅವಕಾಶ ಇಲ್ಲ ಅನ್ನೋದೇ ಕಾರಣನ, ಬೇರೆ ಕಾರಣಗಳಿದಾವ. ಮಾತನಾಡೋಣ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯ ಕಡೆಯಿಂದ ಮೋಹನ್ ವಿಶ್ವ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಜೊತೆಗಿದ್ದಾರೆ. ಪಾಷಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಮುಖಂಡ ಮೋಹನ್ ಗೌಡ, ಮೋಹನ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ಧಾರ್ಮಿಕ ವಿದ್ವಾಂಸರು ಉಮರ್ ಶರೀಫ್ ಅವರು ಜೊತೆಗಿದ್ದಾರೆ. ಉಮರ್ ಶರೀಫ್ ಅವರೇ ನಮಸ್ಕಾರ. ನಮಸ್ಕಾರ. ನಾನು ಸಾದಿಕ್ ಪಾಷಾ ಅವರಿಂದ ಶುರು ಮಾಡ್ತೀನಿ. ಎಲ್ಲದರಲ್ಲೂ ಸಮಸ್ಯೆ, ಎಲ್ಲವೂ ತಪ್ಪು. ಯಾಕೆ ಇಷ್ಟೊಂದು ಅಸಹನೆ? ಯಾಕೆ? ಏನಾಗುತ್ತೆ ಒಂದೇ ಮಾತರಂ ಹಾಡಿದರೆ? ನೋಡಿ ಸರ್, ನಮ್ಮ ಭಾರತದಲ್ಲಿ 150 ವರ್ಷದಿಂದ ನಾವು ಮುಸಲ್ಮಾನರು ಇದಕ್ಕೆ ನಾವು ಬೈಕಾಟ್ ಮಾಡ್ತಾ ಇರೋದು. 150 ವರ್ಷದಿಂದ, ಈಗಲ್ಲ, ಆ ಕಾಲದಿಂದಾನೇ. ಯಾವಾಗ ಇವರು ಇದು ಮಾಡಿದ್ರು, ಬರೆದ್ರು, ಆ ಕಾಲದಿಂದಾನೇ ನಾವು ಇದರಲ್ಲಿ ಒಬ್ಬನು ಮುಸಲ್ಮಾನ ಆಗಲಿ, ಒಬ್ಬ ನಮ್ಮ ಇದಾಗಲಿ, ಇದು ಒಂದೇ ಮಾತ್ರ ಹಾಡಿದ್ರು. ಪರ್ಟಿಕ್ಯುಲರ್ ರೀಸನ್ ಏನು? ಒಂದೇ ಮಾತ್ರಮಲ್ಲಿ ನಿಮಗೆ ಸಮಸ್ಯೆ ಆಗ್ತಾ ಇರೋದು? ಒಂದು ನಿಮಿಷ ನೋಡಿ, ನಾವು ಲಾ ಇಲಾಹ ಇಲ್ಲಲ್ಲ ಅಂದರೆ ನಾವು ಲಾ ಇಲಾಹ ಇಲ್ಲಲ್ಲ ಮುಹಮ್ಮದ್ ರಸೂಲ್ಲ, ನಾವು ಒಂದೇ ದೇವರಿಗೆ ನಾವು ಆರತಿ ಮಾಡೋದು, ಪೂಜೆ ಮಾಡೋದು, ನಂಬಿಕೆ ಇರೋದು ಒಂದೇ ದೇವರ ಮೇಲೆ ನಮಗೆ. ಕರೆಕ್ಟ್. ನಾವು ಭೂಮಿಗೆ ದೇವರು ಅಂತ ನಾವು ಹೇಳಲ್ಲ, ಗಾಯ ಮಾತಾಗೆ ದೇವರು ಅಂತ ಹೇಳಲ್ಲ, ಗಾವ್ಗೂ ಇದಂತ ನಾವು ಹೇಳಲ್ಲ. ನಮ್ಮ ಇದರಲ್ಲಿ ಏನಂದರೆ, ನಮಗೆ ಇದು ಈ ನಮ್ಮ ಉಲಮಾಗಳು ಆಗಲಿ, ನಮ್ಮ ದೊಡ್ಡ ದೊಡ್ಡ ಇವರು ಆಗಲಿ, ಇದನ್ನು ಬೈಕಾಟ್ ಮಾಡಿದ್ದೀವಿ, ಇನ್ನೂ ನಾವು ಬೈಕಾಟ್ ಮಾಡ್ತೀವಿ. ಇದಕ್ಕೆ ನಾವು ಇದು ಮಾಡಲ್ಲ. ಧರ್ಮದಲ್ಲಿ ಸಾದಿಕ್ ಪಾಷಾ ಅವರೇ, ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಹೇಳ್ತಾ ಇರೋದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾಡಿ ಅಂತ, ಮದ್ರಸದಲ್ಲಿ ಮಾಡಿ ಅಂತ ಹೇಳಿಲ್ಲ, ಅಲ್ಲಲ್ಲ, ಮಸೀದಿಯಲ್ಲಿ ಮಾಡಿ ಅಂತ ಹೇಳಿಲ್ಲ. ಅಲ್ಲ, ನೋಡಿ, ನನ್ನ ಮಕ್ಕಳಿದ್ದಾರೆ ಸರ್ಕಾರಿ ಇದರಲ್ಲಿ, ಅವರು ಓದಬೇಕಾ? ಯಾಕೆ ನಮ್ಮೆಲ್ಲ ಬಲವಂತವಾಗಿ ಇದು ಮಾಡ್ತೀರಾ? ಬಲವಂತ ಯಾಕೆ ಇದರಲ್ಲಿ ಮಾಡಬಾರ್ದು? ಆ ಕಾಲದಿಂದ ಆಗಲಿಲ್ಲ, ಈಗ ಏನು ಕಡ್ಡಾಯ ಮಾಡೋದು? ಅದಕ್ಕೆ ಮಾಡಲೇಬೇಕು ಅಂತ. ಸಾದಿಕ್ ಪಾಷಾ ಅವರೇ, ನರೇಂದ್ರ ಮೋದಿ ಅವರು ದೇಶ ನಡೆಸ್ತಾ ಇರೋದು, ಮದ್ರಸಾ ನಡೆಸ್ತಾ ಇಲ್ಲ, ದೇಶ ನಡೆಸಿ ಮಸೀದಿ ನಡೆಸ್ತಾ ಇಲ್ಲ. ನೋಡಿ, ದೇಶದ ಪ್ರಧಾನಿ ಅವರು ಮಸೀದಿ ಅಧ್ಯಕ್ಷರಲ್ಲ, ಮದ್ರಸಾ ಅಧ್ಯಕ್ಷರಲ್ಲ. ಇದ್ದೆ ಅಂದ್ರೆ ಬಲಂತಾಗೆ ನೀವು ಭೂಮಿಗೆ ಪೂಜೆ ಮಾಡಿ, ನೀವು ದುರ್ಗಾ ಮಾತೆಗೆ ಪೂಜೆ ಮಾಡಿ ಅಂದ್ರೆ ಯಾರು ಮಾಡ್ತಾರೆ? ಮುಸಲ್ಮಾನರು ಮಾಡ್ತಾರ? ನಾವು ಮಾಡಲ್ಲ. ನಮ್ಗೆ ಒಬ್ಬನೇ ಅಲ್ಲ, ನಾವು ದೇಶ ಪ್ರೇಮಿ ಅಂತ ಗೊತ್ತಿದೆ, ಇಡೀ ಭಾರತಕ್ಕೆ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಪ್ರಾಣ ಕೊಟ್ಟಿರೋ ಜನ ನಾವು. ಕ್ಷಮೆ ಕೇಳಿ ಅವರು ಬರಿತಾರಲ್ಲ, ಅದು ನಾವು ಕೇಳ್ಕೋಬೇಕಾ? ನಾವು ಓದ್ಬೇಕಾ? ಎಲ್ಲಿಂದ ಕ್ಷಮೆ ಕೇಳೋರು ಒಂದೇ ಮಾತ್ರ ಕಂಪನಿ ಬರ್ದಿರೋದು ಇದು. ಅಲ್ಲ, ಸಾದಿಕ್ ಪಾಷಾ ಅವರು ಎಲ್ಲಿಂದ ಎಲ್ಲಿಗೋ ಲಿಂಕ್ ಮಾಡಿದ್ರೆ ಚರ್ಚೆ ದಿಕ್ ತಪ್ಪತ್ತೆ. ಅದು ನೀವು ಕ್ಲಿಯರ್ ಆಗಿ ಹೇಳಿ, ಒಂದೇ ಮಾತರಮಿಗೆ ವಿರೋಧ ಇರೋದು, ಅದರಲ್ಲಿ ದೇವರ ಉಲ್ಲೇಖ ಬರುತ್ತೆ ಅಂತ. ಅಲ್ಲಲ್ಲ, ನೋಡಿ, ಅದರಲ್ಲಿ ಎಷ್ಟು ದೇವರು ಇದಿದೆಲ್ಲ, ದುರ್ಗಾ ಮಾತಾದು ಇದಿದೆ, ಭೂಮಿದು ಇದೆ, ಇನ್ನೂ ಇದೆ, 6-5 ಇದಿದೆ ಅದರಲ್ಲಿ. ಅದು ಹೇಳಿದ್ರೆ ನಮ್ಗೆ ಹರಾಮು, ನಮ್ಮ ಇದು ಹೋಗುತ್ತೆ, ಈಮಾನ್ ಹೋಗುತ್ತೆ. ಅದು ನಾವು ಹೇಳ್ಬಾರ್ದು. ನನಗೆ ಪಾಯಿಂಟ್ ಅರ್ಥ ಆಯ್ತು. ನಾನು ಉಮರ್ ಶರೀಫ್ ಅವರನ್ನು ಕೂಡ ಒಂದು ರಿಯಾಕ್ಷನ್ ಪಡ್ಕೊಳ್ತೀನಿ. ಉಮರ್ ಶರೀಫ್ ಅವರೇ, ನಾನು ಅನೇಕ ಸಂದರ್ಭದಲ್ಲಿ ಮುಸ್ಲಿಂ ವಿದ್ವಾಂಸರು ಮಾತನಾಡಿದ್ದನ್ನು ಗಮನಿಸಿದ್ದೀನಿ. ದೇಶ ಪ್ರೇಮ ಅನ್ನೋದು ನಮ್ಮ ಇಮಾನಿನ ಒಂದು ಭಾಗ ಅಂತ. ದೇಶಭಕ್ತಿ ಗೀತೆಯು ಕೂಡ ಒಂದು ಇಮಾನಿನ ಭಾಗ ಆಗೋದಿಲ್ವಾ? ಆ ರೀತಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ವಾ? ನೋಡಿ, ಇವಾಗ ನಮ್ಮ ಭಾರತ ದೇಶವನ್ನ ನಾವು ತಾಯಿ ಅಂತ ಭಾವಿಸಬಹುದು. ನಾನು ನನ್ನ ತಾಯಿಗೆ ಏನು ಗೌರವ ಸಲ್ಲಿಸ್ತೀನೋ ಅದೇ ರೀತಿ ನನ್ನ ಭೂಮಿಗೆ ಕೂಡ ನಾನು ಪ್ರೀತಿ, ಮಮತೆ ಎಲ್ಲವನ್ನು ತೋರಿಸ್ಕೊತೀನಿ. ನಾನು ನನ್ನ ದೇಶವನ್ನ ತಾಯಿ ಅಂತಾನೆ ಕರಿತೀನಿ ನಾನು. ಆದ್ರೆ ಇಲ್ಲಿ ವ್ಯತ್ಯಾಸ ಏನಂದ್ರೆ, ನಾವು ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಕ್ಕೆ ನಮ್ಗೇನು ಆಕ್ಷೇಪ ಇಲ್ಲ. ವಿ ಕ್ಯಾನ್ ಸೇ, ಏನು ಅಭ್ಯಂತರ ಇಲ್ಲ. ನಾವು ನೋಡಿ, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳುವಾಗೇನೋ ನನ್ನ ತಾಯಿಗೆ ವಿಜಯತೆ ಆಗ್ಲಿ ಅಂತ ನಾನು ಹೇಳ್ಕೊತೀನಿ. ಇದ್ರಲ್ಲಿ ಏನು ತೊಂದರೆ ಇಲ್ಲ. ನಾನು ಇವತ್ತಿಗೆ ಉಮರ್ ಶರೀಫ್ ಹೇಳ್ಕೊತಾ ಇದೀನಿ, ಏನು ತೊಂದರೆ ಇಲ್ಲ. ಇವಾಗ ಇರೋದೇನಂದ್ರೆ, ನೀವು ಒಂದೇ ಮಾತೃನಲ್ಲಿ ಇರತಕ್ಕಂತ ತ್ವಂ ಹಿ ದುರ್ಗಾ ದಶಪ್ರಹರ್ನ ಧಾರಿಣಿ ಅಂತ ಹೇಳುವಾಗ, ನೀನೇ ನಮ್ಮ ತಾಯಿ ದುರ್ಗೆ, ನಿನಗೆ 10 ಕೈಗಳು ಇವೆ ಅಂತ ಹೇಳ್ಕೊಂಡು ಆ ಹಾಡಿಗೆ ನೀವು ಕೂಡ ಬೆಂಬಲ ಕೊಡ್ಬೇಕಂತ ಹೇಳುವಾಗ ನಾವು ಹೇಳ್ಕೊತೀವಿ, ಇಲ್ಲ ಸ್ವಾಮಿ, ಅದು ನಿಮ್ಮಿಷ್ಟ, ನಿಮ್ಮ ಸ್ವಾತಂತ್ರ್ಯ, ನೀವು ಹಾಡ್ಕೊಳ್ಳಿ, ನಾವು ಬೇಡ ಅಂತ ಹೇಳ್ಕೊಳ್ಳಲ್ಲ. ನಿಮ್ಮ ಪ್ರೈವಸಿ, ನಿಮ್ಮ ಫ್ರೀಡಮ್ ಇದೆ,
ನಾವು ನಿಮ್ಗೆ ತಡೆಯಾಗಿ ಬರೋದಿಲ್ಲ ಅಂತ ನಾವು ಹೇಳ್ಕೊತೀವಿ. ಆದ್ರೆ ನೀವು ಬಲವಂತಪಡಿಸಿ ಮುಸಲ್ಮಾನರು ಕೂಡ ನೀವು ಅದನ್ನ ಗೌರವಿಸಬೇಕಂತಂದ್ರೆ ನಾವು ಹೇಳ್ಕೊತೀವಿ, ನಾವು ದೇವನಾದ ಅಲ್ಲಾಹನ ಹೊರತುಪಡಿಸಿ ಬೇರೆ ಯಾರನ್ನು ಆರಾಧನೆ ಮಾಡೋದಿಲ್ಲ. ಪ್ರವಾದಿ ಮೊಹಮ್ಮದ್ ಗೌರವಿಸೋದಕ್ಕೂ ಹಾಡೋದಕ್ಕೂ ವ್ಯತ್ಯಾಸ ಇದೆ. ಉಮರ್ ಶರೀಫ್ ಅವರೇ, ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಒಂದೇ ಮಾತರಮನ್ನ ನುಡಿಸ್ತಾರೆ, ನಾನು ಅದಕ್ಕೆ ಗೌರವ ಸಲ್ಲಿಸಬೇಕು ಒಬ್ಬ ದೇಶದ ನಾಗರಿಕನಾಗಿ ಅಂತಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅದರಿಂದ? ಇವಾಗ ಅದರ ಇತಿಹಾಸವನ್ನು ನೋಡ್ಬೇಕಂದ್ರೆ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಬಂದು 1970s ನಲ್ಲಿನೇ ಈ 2 ಚರಣಗಳನ್ನು ಅವರು ಬರ್ದಿಟ್ಟಿದ್ರು. ಫಸ್ಟ್ 2 ಚರಣಗಳನ್ನು ಬರ್ದಿಟ್ರು. ಅಲ್ಲಿ ಏನು ಸಮಸ್ಯೆ ಇಲ್ಲ, ಪೂರ್ತಿಯಾಗಿ ಬರ್ದಿದ್ರು. ನಾವು ಅಡಾಪ್ಟ್ ಮಾಡ್ಕೊಂಡಿರೋದು 2 ಚರಣಗಳನ್ನ, ಅಂದ್ರೆ ಕಾಂಗ್ರೆಸ್ ಅಡಾಪ್ಟ್ ಮಾಡ್ಕೊಂಡಿರೋದು 2 ಚರಣಗಳು. ಫುಲ್ ಇತಿಹಾಸ ಕೇಳ್ಬೇಕು ನೀವು. ಫಸ್ಟ್ 1970s ನಲ್ಲಿ 2 ಚರಣಗಳನ್ನು ಅವರು ರಚಿಸಿರುವಾಗ ತೊಂದರೆ ಏನಿರ್ಲಿಲ್ಲ. ಆನಂದ ಮಠನಲ್ಲಿ 1982 ನಲ್ಲಿ ಇನ್ನ 4 ಸೇರಿಸಿ 6 ಚರಣಗಳಾಯ್ತು. ಅದರ ನಂತರ ಅದು ಬರೀ ಹಿಂದೂಗಳಿಗಂತ ಅವ್ರಿಗಂತ ಅದು ಸೀಮಿತವಾಯಿತು. ಉಮರ್ ಶರೀಫ್ ಅವರು, ನಿಮಗೆ ಇಸವಿ ತಪ್ತಾ ಇದೆ ಅಂತ ನಾನು ಭಾವಿಸ್ತೀನಿ. 1982 ಎಲ್ಲ ಆಯ್ತು, ಇಸವಿ ತಪ್ತಾ ಇದೆ ನಿಮಗೆ. 1882 ಸಾರಿ, ಒಂದು ನಂಬರ್ ಜಾಸ್ತಿ ಮಾಡ್ಬಿಟ್ಟೆ. 1882 ನಲ್ಲಿ ಅವರು 6 ಚರಣಗಳನ್ನು ಅವರು ಉಲ್ಲೇಖ ಮಾಡಿದ್ರು ಆನಂದ ಮಠನಲ್ಲಿ. ಮತ್ತೆ 1870s ನಲ್ಲಿ ಅವರು 2 ಚರಣಗಳು ಮಾತ್ರ ಅವರು ರಚಿಸಿದ್ರು. ಸೊ ಇದರಲ್ಲಿ ಏನಂದ್ರೆ ಆ 2 ನಾವು ಒಪ್ಪಿಗೆ ಕೊಟ್ಟಿದ್ದೀವಲ್ಲ. ನ್ಯಾಷನಲ್ ಸಾಂಗ್ ನಲ್ಲಿ ಇವತ್ತಿಗೂ 1950 ನಲ್ಲಿ ರಾಜೇಂದ್ರ ಪ್ರಸಾದ್ ಎರಡಕ್ಕೆ ಒಪ್ಪಿಗೆ ಕೊಟ್ಟಿದ್ದೀವಿ. ಇವಾಗ ನೀವು ಅದನ್ನ ಇನ್ನೂ 4 ಪುನಃ ತಗೊಂಡ್ ಬರ್ಬೇಕಾದ್ರೆ ಇಲ್ಲಿ ಬಂದು ನನ್ನ ಪ್ರಶ್ನೆ ಇಷ್ಟೇ ಉಮರ್ ಶರೀಫ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.